ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುರ್ಬಿ ಕ್ರಿಯೇಟಿವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಗೋಧಿ ಹಿಟ್ಟಿನ ಹೆಲ್ತಿ ಕೇಕ್ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಶುಗರ್ ಪೌಡರ್, ಆಯಿಲ್, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಗೋಧಿ ಹಿಟ್ಟು, ಮೊಸರು. ಈಗ ಮಾಡುವ ವಿಧಾನ ನೋಡೋಣ. ನಾನಿಲ್ಲಿ ಒಂದು ಗ್ಲಾಸಲ್ಲಿ ಮೆಷರ್ಮೆಂಟ್ ತೊಗೊತಾ ಇದ್ದೀನಿ. ಫಸ್ಟು ಒಂದು ಗ್ಲಾಸಷ್ಟು ಮೊಸರು ಹಾಕೊಳ್ಳೋಣ. ಇವಾಗ ಇದಕ್ಕೆ ಇದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಸಕ್ಕರೆ ಪುಡಿ ಹಾಕೊಳ್ಳೋಣ. ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕಿದ್ದೀನಿ. ಇವಾಗ ಇದರಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ನಾನು ಎಣ್ಣೆನ ಗ್ಲಾಸಲ್ಲಿ ಮೆಷರ್ ಮಾಡೋರು, ನಿಮಗೆ ಸ್ಪೂನಲ್ಲಿ ಮೆಷರ್ ಮಾಡಿ ತೋರಿಸ್ತೀನಿ. ಇವಾಗ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಮೊಸರು ಜೊತೆಗೆ ಸೇರಿಕೊಂಡು ಕರಗಬೇಕು ಫುಲ್ಲು. ಯಾವುದೇ ಲಂಪ್ಸ್ ಉಳಿಬಾರ್ದು. ಇವಾಗ ಸಕ್ಕರೆ ನೀಟಾಗಿ ಕರಗಿದೆ. ಇವಾಗ ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೋಣ. ಇವಾಗ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಇವಾಗ ಇನ್ನೊಂದು ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹಾಕೋಣ. ಇದನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನು ಅರ್ಧ ಗ್ಲಾಸ್ನ ಹಾಕೋಣ. ಇವಾಗ ನಾನಿಲ್ಲಿ ಉಳಿದಿರೋ ಗೋಧಿ ಹಿಟ್ಟನ್ನ ಕೂಡ ಹಾಕ್ಕೊತೀನಿ. ಇವಾಗ ನಾನು ಉಳಿದಿರೋ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಚಮಚ ಆಗೋಷ್ಟು ಬೇಕಿಂಗ್ ಪೌಡರ್, ಅರ್ಧ ಚಮಚ ಆಗೋಷ್ಟು ಬೇಕಿಂಗ್ ಸೋಡಾ, ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ನೀವು ಒಂದು ಇನೋ ಪ್ಯಾಕೆಟ್ ಕೂಡ ಹಾಕೋಬೋದು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಗಟ್ಟಿ ಅನ್ನಿಸ್ತಾ ಇದೆ. ಇವಾಗ ನಾನು ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಇವಾಗ ಹಾಲು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನ ತೀರಾ ಲೂಸಾಗಿ ಮಾಡ್ಕೋಬಾರ್ದು. ಇವಾಗ ನೋಡಿ, ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಲಿರಬೇಕು, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ. ನಿಮ್ಗೆ ಇನ್ನೂ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ನ ಮಧ್ಯದಲ್ಲಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಕೇಕ್ ತಿಂದಾಗ ಬಾಯಿಗೆ ಸಿಗುತ್ತೆ ಅಂತ ಹೇಳಿ. ನಿಮಗೆ ಬೇಕಾದರೆ ಮೇಲೆ ಟಾಪಿಂಗ್ಸ್ ಥರ ಕೂಡ ಹಾಕೊಬೋದು. ಇವಾಗ ಇದಾಯಿತು. ಇವಾಗ ನಾನಿಲ್ಲಿ ಒಂದು ಬಾಣಲೆಗೆ ಮರಳು ಹಾಕ್ಕೊಂಡು ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಉಪ್ಪು ಕೂಡ ಹಾಕೋಬೋದು, ಇಲ್ಲಾಂದರೆ ಹಾಗೆ ಖಾಲಿ ಸ್ಟ್ಯಾಂಡ್ ಕೂಡ ಇಟ್ಕೊಬೋದು. ಇವಾಗ ಇದನ್ನ 10 ಮಿನಿಟ್ಸ್ವರೆಗೂ ಹೈ ಫ್ಲೇಮಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ನಾನಿವಾಗ ಈ ಪಾತ್ರೆಯಲ್ಲಿ ಇವತ್ತು ಕೇಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮು ಕೇಕ್ ಟಿನ್ನಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೊಳ್ಳೋಣ. ನನ್ನ ಹತ್ರ ಬೇಕಿಂಗ್ ಪೇಪರ್ ಇಲ್ಲ, ಅದಕ್ಕೆ ನಿಮಗೆ ಬೇರೆ ಮೆಥಡಲ್ಲಿ ತೋರಿಸ್ತೀನಿ. ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಇದ್ದರೆ ಬೇಕಿಂಗ್ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ಮಾಡ್ಬೋದು. ಇವಾಗ ಈ ಎಣ್ಣೆ ಹಾಕ್ಕೊಂಡು ಇದನ್ನ ಈ ಟಿನ್ ಸುತ್ತ ಸವರ್ಕೊಳ್ಳೋಣ. ಇವಾಗ ನೋಡಿ, ನಾನು ಈ ಟಿನ್ ಸುತ್ತ ಎಣ್ಣೆ ಸವರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಈ ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋದ್ರಿಂದ ಕೇಕು ಆರಾಮಾಗಿ ಬಿಟ್ಕೊಂಬರುತ್ತೆ. ಇವಾಗ ನಾನಿಲ್ಲಿ ಈ ಟಿನ್ನಿಗೆ ಗೋಧಿ ಹಿಟ್ಟನ್ನ ಸವರಿಟ್ಕೊಂಡಿದ್ದೀನಿ. ಇವಾಗ ಆ ಕೇಕ್ ಬ್ಯಾಟರ್ನ ಈ ಟಿನ್ನಿಗೆ ಬಗ್ಗಿಸ್ಕೊಳ್ಳೋಣ. ಇವಾಗ ನಾನು ಇದನ್ನ ಪೋರ್ ಮಾಡ್ಕೊಂಡಿದ್ದೀನಿ. ಇದನ್ನ 2-3 ಸರ್ತಿ ಟ್ಯಾಪ್ ಮಾಡೋಣ. ಇದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಹೊರಗೆ ಹೋಗುತ್ತೆ ಅಂತ. ಇವಾಗ ಏನೂ ಆಗತ್ತಾನೆ. ಇವಾಗ ನಾವು ಪ್ರೀ ಹೀಟ್ಗೆ ಇಟ್ಟಿದ್ದು ಬಾಣಲೆ ಪ್ರೀ ಹೀಟ್ ಆಗಿದೆ. ಇವಾಗ ಕೇಕ್ ಟಿನ್ನ ಇದ್ರೊಳಗೆ ಇಟ್ಕೊಳ್ಳೋಣ. ನೋಡಿ, ಇವಾಗ ಇದ್ರ ಟಾಪ್ನ ಮುಚ್ಕೊಳ್ಳೋಣ. ಇದಕ್ಕೆ ಗ್ಯಾಸ್ ಸ್ಟಿಕ್ಕನ್ನ ತೆಗೆದುಬಿಡಿ. ಇದ್ರ ಗ್ಯಾಸ್ಕೆಟ್ನ ಇವಾಗ ಇದ್ರದ್ದು ಗ್ಯಾಸ್ಕೆಟ್ನ ತೆಗೆದಿದ್ದೀನಿ. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ.
ಇವಾಗ ಇದನ್ನ 40 to 45 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳೋಣ. ನಿಮಗೆ 40 to 45 ಮಿನಿಟ್ಸ್ ಆದಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಇದು 40 to 45 ಮಿನಿಟ್ಸ್ ಆಗಿದೆ. ಇವಾಗ ಇದು ಬೇಕಾಗಿದೆಯೋ ಎಲ್ಲೋ ಚೆಕ್ ಮಾಡೋಣ. ನೀವು ಈ ಥರ ಒಂದು ಸೂಜಿ ಇಲ್ಲ ಟೂತ್ ಪಿಕ್ನ ತೊಗೊಂಡು ಹೀಗೆ ಚುಚ್ಚಿಬಿಟ್ಟು ನೋಡಿ. ಏನು ಅಂಟಿಲ್ಲ ಅಂದರೆ ಇದು ಬೇಕಾಗಿದೆ ಅಂತ ನೋಡಿ. ಇವಾಗ ಇದಕ್ಕೆ ಏನು ಅಂಟಿಲ್ಲ, ಇದು ಬೇಕಾಗಿದೆ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನ ಕೆಳಗಿಟ್ಕೊಳ್ಳೋಣ. ಇವಾಗ ನಾವು ಇದನ್ನ 1 ಅವರ್ ತನಕ ಬಿಟ್ಬಿಟ್ಟು ಆಮೇಲೆ ಇದನ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಕೂಲ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಟ್ಟಾಯಿತು ನೋಡಿ. ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಕಾಣ್ತಿದೆ ಒಳಗೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗೆ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ಮತ್ತು ಕಮೆಂಟ್ಸಲ್ಲಿ ಹೇಗೆ ಬಂತು ಅಂತ ನನಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ವಾವ್, ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್.